ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಬ್ರದರ್ ಬಾಟಕ್ ಮಿಷಿನಲ್ಲಿ ಸಟಲ್ ರೇಸ್ ಬೇಸ್ ಅಂತ ಕರಿತೀವಿ ಮತ್ತು ಹೌಸಿಂಗ್ ಅಂತ ಸಹ ಕರಿತೀವಿ. ಸೊ ಆ ಒಂದು ಮೆಕ್ಯಾನಿಕಲ್ ಪಾರ್ಟ್ಸ್ನ ಯಾವ ರೀತಿ ತೆಗಿಯೋದು, ಯಾವ ರೀತಿ ಮತ್ತೆ ಫಿಕ್ಸ್ ಮಾಡೋದು ಅಂತೇಳಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತೋಗೋಣ. ಈ ಒಂದು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ನೇಹಿತರೆ. ಏನಕ್ಕೆ ತುಂಬ ಜನ ಈ ಒಂದು ಪ್ರಾಬ್ಲಮ್ ಫೇಸ್ ಮಾಡಿರ್ತೀರಿ. ಯಾಕಂದರೆ ಈ ಸಟಲ್ ರೇಸಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಸಹ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಮತ್ತು ಅದನ್ನ ಯಾವ ರೀತಿ ರೀಪ್ಲೇಸ್ ಮಾಡೋದು, ಮತ್ತು ಅದರ ಟೈಮಿಂಗ್ ಯಾವ ರೀತಿ ಮಾಡೋದು, ಕಂಪ್ಲೀಟ್ ಮಾಹಿತಿನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಇದು ಮೇ ಬಿ ಪಾರ್ಟ್ 2 ಆಗ್ಬೋದು. ಏನಕ್ಕೆ ತುಂಬ ಲೆಂತ್ ಪ್ರೋಸೆಸ್ ಆಗಿರೋದ್ರಿಂದ ಇದು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಏನಕ್ಕೆ ನಿಮಗೆ ಸ್ಕಿಪ್ ಮಾಡಿ ನಾನು ಹೇಳಿದಾಗ ನಿಮಗೆ ಆ ಒಂದು ಪಾಯಿಂಟ್ಸ್ ಅರ್ಥ ಆಗಲ್ಲ, ಮತ್ತು ಯಾವ ರೀತಿ ಇದನ್ನು ಸೆಟಪ್ ಮಾಡಬೇಕು ಅನ್ನೋದು ಅರ್ಥ ಆಗದೆ ಇರ್ಬೋದು. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಸಂಪೂರ್ಣ A to Z ನಿಮಗೆ ಒಂದೊಂದೇ ಪಾರ್ಟ್ಸು ಅದರ ಎಲ್ಲಿ ಫಿಕ್ಸ್ ಆಗುತ್ತೆ, ಯಾವ ರೀತಿ ಅದು ವರ್ಕ್ ಮಾಡುತ್ತೆ ಅನ್ನೋ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇದರಲ್ಲಿ ಕೊಡ್ತೀನಿ. ಹಾಗಾಗಿ ಪಾರ್ಟ್ 2 ಆಗ್ಬೋದು ಸ್ನೇಹಿತರೆ. ಏನಕ್ಕೆ ಇದು ಈ ಸಟಲ್ ರೇಸ್ ಇದೆಲ್ಲ ತುಂಬ ಇಂಪಾರ್ಟೆಂಟು ಬಾಟಕ್ ಮಿಷಿನಲ್ಲಿ. ಏನಕ್ಕೆ ಅಂದರೆ ಇದರಿಂದನೇ ನಮಗೆ ಸ್ಟಿಚಿಂಗ್ ಫಾರ್ಮೇಷನ್ ಆಗುವಂಥದ್ದು ಕೂಡ. ಸೊ ಹಾಗಾಗಿ ನಾನು ಹೇಳ್ತಾ ಇರೋಂಥದ್ದು ಇದು ತುಂಬ ಇಂಪಾರ್ಟೆಂಟು ವಿಡಿಯೋ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಅವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಇದು ತುಂಬ ಇನ್ಫಾರ್ಮೇಷನು ಇರುತ್ತೆ. ಯಾಕಂದರೆ ಇದು ಕಂಪ್ಲೀಟ್ ಇಂಟರ್ನಲ್ ಪಾರ್ಟ್ಸಿಂದನೇ ನಾವು ಇದನ್ನ ಬಿಚ್ಚಿ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಾನು ಆಲ್ಮೋಸ್ಟ್ ನಿಮಗೆ ಓಪನ್ ಮಾಡತಕ್ಕಂಥದ್ದೆಲ್ಲ ತೋರಿಸಲ್ಲ. ಏನಕ್ಕೆ ಇಂಪಾರ್ಟೆಂಟ್ ಇರೋದು ಮಾತ್ರ ತೋರಿಸ್ತೀನಿ ಅಂತ ಹೇಳಿದ್ದೆ. ಇದು ಇಂಪಾರ್ಟೆಂಟ್ ಇರತಕ್ಕಂಥದ್ದು ಓಪನ್ ಮಾಡೋದನ್ನು ಮತ್ತು ಫಿಕ್ಸ್ ಮಾಡೋದನ್ನು ಎರಡನ್ನೂ ತೋರಿಸ್ತೀನಿ. ಯಾಕಂದರೆ ಇದು ಇಂಟರ್ನಲ್ ಪಾರ್ಟ್ಸು. ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಅವಾಗ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ನೀವು ಹಲವಾರು ಇಮೇಜಸ್ ಇವಾಗ ನೀವು ಸ್ಟಾರ್ಟಿಂಗಿಂದ ನೋಡ್ತಾ ಬಂದಿದ್ದೀರಿ. ಇದೇ ರೀತಿ ಇದ್ರ ಪ್ರೋಸೆಸ್ನ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಪ್ರತಿಯೊಂದು ಇಮೇಜನ್ನು ನಮಗೆ ಝೂಮ್ ಮಾಡಿ ಅದನ್ನು ನಾನು ಡಿಸ್ಕ್ರಿಪ್ಷನ್ ಸಹ ಹಾಕಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಯಾರೆಲ್ಲ ನಮ್ಮ ಒಂದು ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತೇಳಿ ಸೆಟ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ನಾವು ಮಾಡ್ತಕ್ಕಂಥ ಹೊಸ ಎಕ್ಸ್ಪೆರಿಮೆಂಟ್ ವಿಡಿಯೋಸ್ ಫಸ್ಟ್ ಸಿಗುತ್ತೆ. ಆಮೇಲೆ ಫೇಸ್ಬುಕ್ಕಲ್ಲಿ ಯಾರೆಲ್ಲ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದರೆ ಫಾಲೋ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಬನ್ನಿ ನಾವಿನ್ನು ವಿಡಿಯೋದ ಬಗ್ಗೆ ಗಮನ ಕೊಡೋಣ. ಸೊ ನೀವು ನೋಡ್ತಾ ಇದ್ದೀರಿ ಹಲವಾರು ಇಮೇಜಸ್ ನಾನು ನಿಮಗೆ ಸ್ಟಾರ್ಟಿಂಗಿಂದ ತೋರಿಸ್ತಾ ಬರ್ತಾ ಇದ್ದೀನಿ. ಸೊ ಇದರಲ್ಲಿ ನೀವು ನೋಡಿ ಪ್ರತಿಯೊಂದೂ ನಾವು ಉಕ್ಕು ಡ್ರೈವಿಂದ ಹಿಡಿದು ಆ ಒಂದು ಸೆಟಲ್ ರೇಸಿಂದ ಹಿಡಿದು ಕಂಪ್ಲೀಟು ಪ್ರೋಸೆಸ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದನ್ನು ಫಸ್ಟ್ ಇವಾಗ ನಾನು ಓಪನ್ ಮಾಡೋದು ನೋಡ್ತಾ ಇದ್ದೀನಿ ನೋಡಿ. ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಆ ವರ್ಕ್ ಲ್ಯಾಂಪ್ ಅಸೆಂಬಲಿ ಕಂಪ್ಲೀಟ್ ಬೇಸ್ ಏನಿದೆಯಲ್ಲ ಆ ಏರಿಯಾ ಅದನ್ನು ರಿಮೂವ್ ಮಾಡೋಣ. ರಿಮೂವ್ ಅಂದರೆ ಸಿಂಪಲ್ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಿ 3mm ಮಾಲಂಕಿ ಸ್ಕ್ರೂ ಇರುತ್ತೆ. ಬ್ಯಾಕ್ ಸೈಡಲ್ಲಿಂದ ಒಂದು ಇಂಟರ್ನಲ್ ಒಳಗಡೆ ನಮಗೆ ಬಾಡಿಯಿಂದ ಒಂದು ಶಾಫ್ಟ್ ಕಾಣಿಸ್ತಾ ಇದೆಯಲ್ಲ, ಆ ಶಾಫ್ಟ್ಗೆ ಈ ಒಂದು ಇಂಟರ್ನಲ್ ಅಂದರೆ ಈ ಎಕ್ಸ್ಟರ್ನಲ್ ಪಾರ್ಟು ಅದಕ್ಕೆ ಲಿಂಕ್ ಆಗಿದೆ. ಅಂದರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಒಂದು ಪಿನ್ನು, 2 ಸರ್ಕ್ಲಿಪ್ಪು ಮತ್ತು ಒಂದು ವಾಷರು. ಈ ಒಂದು ಪಾರ್ಟು ನಾನು ನೋಡಿ ಇಲ್ಲಿ ನಿಮಗೆ ಈ ಏರಿಯಾದಲ್ಲಿ ಕಾಣುತ್ತೆ ನೋಡಿ. ಇದು ಬಂದು ಇದಕ್ಕೆ ಲಿಂಕ್ ಆಗಿರುತ್ತೆ. ಆ ಲಿಂಕ್ನ ನಾವು ಸಪ್ರೇಟ್ ಮಾಡಬೇಕು ಫಸ್ಟು. ಅದನ್ನೇನಿಲ್ಲ, ಅದು ಆ ಸರ್ಕ್ಲಿಪ್ ರಿಮೂವ್ ಮಾಡಿದ್ರೆ ನೀವು ನೋಡೋದಿಲ್ಲ. ಆ್ಯಸ್ ಪರ್ ವಿಡಿಯೋ ಫಾಲೋ ಆಗಿ, ಓಕೆನಾ. ನಾನು ನಿಮಗೆ ಬೆಲ್ಟು ಸಹ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇತ್ತು, ಯಾವ ರೀತಿ ತೆಗೆಯೋದು ಅಂತಹ. ಅದೇ ರೀತಿಯೇ ನೀವು ಮಾಡ್ಕೊಳ್ಳಿ, ನಿಮ್ಗೆ ಕ್ಲೀನಾಗಿ ಆಚೆ ಬರುತ್ತದು. ಸೊ ಅದೆಲ್ಲ ಆದಮೇಲೆ ಆ ವಾಷರು, ಆ ಸರ್ಕ್ಲಿಪ್ಪು ಏನಿದೆಯಲ್ಲ ಎಲ್ಲ ಹೊರಗಡೆ ತೊಗೊಂಡು ಈ ಒಂದು ಅಸೆಂಬ್ಲಿನ ಒಂದು 5mm ಮಾಲಂಕಿ ಸ್ಕ್ರೂ ಬರುತ್ತೆ, ಅದನ್ನು ರಿಮೂವ್ ಮಾಡಿ. ಸೊ ಇದು ನಾನು ಅದೇ ಹೇಳ್ತೀನಿ, ಇದನ್ನ ಆಲ್ಮೋಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ, ಈ ರಿಮೂವ್ ಮಾಡೋಂಥದ್ದನ್ನ ಸ್ವಲ್ಪ ಫಾಸ್ಟಾಗಿ ಮೂವ್ ಮಾಡಿ ತೋರಿಸ್ತೀನಿ. ಏನಕ್ಕೆ ಅಂದರೆ ಟೈಮ್ ವೇಸ್ಟ್ ಆಗಬಾರ್ದು ಅಂತೇಳಿ. ಆ್ಯಕ್ಚುಲಿ ಇದು ಇಂಪಾರ್ಟೆಂಟ್ ಇರೋದ್ರಿಂದ ನಾನು ನಿಮಗೆ ಓಪನ್ ಮಾಡೋದನ್ನು ತೋರಿಸ್ತಾ ಇರೋದು ಸ್ನೇಹಿತರೆ. ಸೊ ಇಲ್ಲಾಂದರೆ ನಾನು ಇದನ್ನೆಲ್ಲ ನಿಮಗೆ ಸ್ಕಿಪ್ ಮಾಡ್ತಿದ್ದೆ. ಇದೆಲ್ಲ ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೀವು ಇನ್ ಕೇಸ್ ಏನಾರ ಒಂದು ಮಿಸ್ ಮಾಡಿದ್ರೂ ಮತ್ತು ನಿಮಗೆ ಹಾಕ್ಬೇಕಾದ್ರೆ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ಎಸ್ಪೆಷಲಿ ಹೊಸಬರಿಗೆ, ಸೀನಿಯರ್ಸ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ನಾನು ಮುಂಚೆ ಅಂತ ಹೇಳ್ತಾ ಇದ್ದೀನಿ. ಸೊ ಹೊಸಬರಿಗೆ ಇದು ಈ ಒಂದು ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇಂಟರ್ನಲ್ ಪಾರ್ಟ್ ಆಗಿರೋದ್ರಿಂದ ಪ್ರತಿಯೊಂದೂ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಓಪನ್ ಮಾಡೋದ್ರಿಂದ ಎಲ್ಲ ತೋರಿಸ್ತಾ ಇದ್ದೀನಿ. ಅದೇ ರೀತಿ ಓಪನ್ ಮಾಡಬೇಕು ಮತ್ತು ಅದೇ ರೀತಿಯೇ ಫಿಕ್ಸು ಸಹ ಮಾಡಬೇಕು. ಹಾಗಾಗಿ ಸ್ವಲ್ಪ ಕೂಲಾಗಿ ನೀವು ಮೈಂಡು ಇದ್ರ ಕಡೆ ಸ್ವಲ್ಪ ಗಮನ ಕೊಟ್ಟು ನೋಡಿ, ಅವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಪ್ರತಿಯೊಂದು ಪಾರ್ಟು ಅಷ್ಟೇ, ಎಲ್ಲ ಇಂಟರ್ನಲ್ ಪಾರ್ಟ್ಸ್ ಇದು ನೀವು ನೋಡ್ತಾ ಇದ್ದೀರಿ ನೋಡಿ. ಆ ಸಟಲ್ ರೇಸ್ ಬಿಚ್ಚಬೇಕು ಅಂದರೆ ಕಂಪ್ಲೀಟು ಈ ಅಸೆಂಬಲ್, ಈ ಒಳಗಡೆ ಇರ್ತಕ್ಕಂಥ ಈ ಸಂಪೂರ್ಣ ಸಪೋರ್ಟಿಂಗ್ ಆ ಪಾರ್ಟ್ಸ್ ಏನಿದೆಯಲ್ಲ ಮೆಕ್ಯಾನಿಕಲ್ ಪಾರ್ಟ್ಸ್, ಸಂಪೂರ್ಣ ಪಾರ್ಟ್ಸ್ನ ಬಿಚ್ಚಬೇಕು. ಮತ್ತು ಇನ್ನೊಂದ್ರಿಲ್ಲ, ನಿಮಗೆ ನಾನು ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಆಲ್ಮೋಸ್ಟ್ ಈ ಸೆಟಲ್ ರೇಸ್ ಆಗಬೇಕು ಅಂದರೆ 2 ರೀತಿಯೂ ಮಾಡ್ತಾರೆ. ಸೊ ಒಂದು ಮೇನ್ ಶಾಫ್ಟ್ ಇದೆಯಲ್ಲ, ಸಟಲ್ ನಾವು ಉಕ್ ಸೆಟ್ ಡ್ರೈವ್ ಹಾಕ್ತೀವಲ್ಲ, ಆ ಶಾಫ್ಟ್ ಬಿಚ್ಚು ಸಹ ಹಾಕ್ತಾರೆ, ಅದನ್ನು ಬಿಚ್ಚಿದ ಸಹನೂ ಹಾಕ್ತಾರೆ. ನಾನು ಇವಾಗ ನಿಮಗೆ ತೋರಿಸ್ತಾ ಇರೋದು ಎಲ್ಲನೂ ಬಿಚ್ಚಿ ಹಾಕೋದಕ್ಕಿಂತ ಆ ಒಂದು ಶಾಫ್ಟ್ನ ಆಚೆ ತೆಗಿಯದೇ ಹಾಗೆ ಸೆಟಲ್ ರೇಸ್ನ ಹಾಕಿ ತೋರಿಸ್ತೀನಿ. ಇದು ನಿಮಗೆ ಈಸಿ ಆಗ್ಬೋದು, ಇನ್ನೂ ಟೈಮ್ ವೇಸ್ಟ್ ಆಗೋಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಮುಂದೆ ನಿಮ್ಗೆ ಏನಾದರೂ ಇದು ಶಾಫ್ಟ್ ತೆಗೆಯೋದು ಯಾವ್ದು ರೀತಿ ಅಂತ ಏನಾದರೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಸೊ ಅದ್ರಿಗೂ ನಾನು ಕಾಮೆಂಟ್ ಮಾಡಿ, ಅದರ ಬಗ್ಗೆನೂ ಬೇಕಾದ್ರೆ ನಾನು ಮುಂದೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಇದರಲ್ಲಿ ನಾನು ಶಾಫ್ಟ್ ತೆಗೆದೇ ನಿಮಗೆ ಈ ಒಂದು ಪಾರ್ಟ್ ಹಾಕಿ ತೋರಿಸ್ತೀನಿ.
ಮತ್ತು ನಾನು ಇವಾಗ ಏನೇನು ಪಾರ್ಟ್ಸ್ ತೆಗಿತಾ ಇದ್ದೀನಲ್ಲ ಆ್ಯಸ್ ಪರ್ ವಿಡಿಯೋ ಸ್ನೇಹಿತರೆ ಅದೇ ಪ್ರಕಾರ ನೀವು ಫಾಲೋ ಆಗಿ ನಿಮಗೆ ಈಸಿಯಾಗಿ ತೆಗಿಬೋದು. ನಾನು ಏನೇ ತೋರಿಸಿದ್ರು ನಿಮಗೆ ಈಸಿಯಾಗಂಥ ರೀತಿಯಲ್ಲೇ ತೋರಿಸ್ತಾ ಇರ್ತೀನಿ. ಏನಕ್ಕೆ ಅಂದರೆ ನಿಮಗೆ ಡಿಫಿಕಲ್ಟ್ ಆಗಬಾರ್ದು. ನಾನು ಎಷ್ಟು ಡಿಫಿಕಲ್ಟ್ ಮಾಡಿದ್ರೆ ನೀವು ಕಲಿಯೋದಕ್ಕೂ ಸಹ ಅಷ್ಟೇ ಡಿಫಿಕಲ್ಟ್ ಆಗಿರುತ್ತೆ. ಹಾಗಾಗಿ ನಿಮಗೆ ಎಷ್ಟು ಈಸಿ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಈಸಿ ಮಾಡಿ ನಾನು ತೋರಿಸ್ತಿರ್ತೀನಿ. ಅದೇ ರೀತಿ ನಿಮಗೆ ಈಸಿ ಆಗೋ ರೀತಿಯೇ ನೀವು ಕಲ್ತ್ಕೊಂಡು ನೀವು ಪ್ರಾಕ್ಟಿಕಲಾಗಿ ಟ್ರೈ ಮಾಡಿ. ಮತ್ತು ನೀವು ಕಲ್ತಾದ್ಮೇಲೂ ಅಷ್ಟೇ ಸ್ನೇಹಿತರೆ, ಇದೇ ರೀತಿ ನೀವು ಕಲ್ತಿರ್ತೀರಲ್ಲ, ಒಬ್ಬರಿಂದ ಒಬ್ಬರಿಗೆ ಕಲಿಯೋದು ಇದ್ದೇ ಇರುತ್ತೆ. ನಾವು ಕಲ್ತಿದ್ದೀವಿ ಅಂತ ಹೇಳೋಕ್ಕಾಗೋದಿಲ್ಲ, ಕಲಿತಾನೇ ಇರ್ತೀವಿ ಇನ್ನು ಜೀವನ ಪೂರ್ತಿ. ನೀವು ಕಲ್ತಿರೋದಾದ್ಮೇಲೆ ನಿಮಗಿನ್ನೂ ಕೆಲವೊಂದು ನಿಮ್ಮ ಹತ್ರ ಕಲಿಯೋದು ಇರುತ್ತೆ. ನೀವು ಅದೇ ರೀತಿ ಇನ್ನೊಬ್ರಿಗೆ ಹೇಳ್ಕೊಡಿ, ಅವರು ಕಲೀಲಿ. ಆ ಉದ್ದೇಶ ಅಷ್ಟೇ ನಾನು ಹೇಳ್ತಾ ಇರ್ತಕ್ಕಂಥದ್ದು. ನನ್ನ ಹತ್ರ ಇರ್ತಕ್ಕಂಥ ಕೆಲವೊಂದು ಮೆಥಡು ನೀವು ಕಲ್ತ್ಕೊಂಡಿರ್ತೀರಲ್ಲ, ಹಾಗೆ ನಿಮ್ಮ ಹತ್ರ ಇರ್ತಕ್ಕಂಥ ಮೆಥಡ್ನ ಇನ್ನೊಬ್ಬರು ಕಲೀಲಿ. ಇದರನ್ನು ಎರಡನ್ನೂ ನೀವು ಕ್ಲಬ್ ಮಾಡಿದಾಗ ನಿಮ್ಮ ಹತ್ರ ಇರೋ ಟ್ಯಾಲೆಂಟೂ ಅವಾಗ ಇನ್ನೊಬ್ರಿಗೆ ಕಲಿಯೋದಕ್ಕೆ ಈಸಿ ಆಗುತ್ತೆ. ಸೊ ಇದು ನಿಮ್ಮ ಮೈಂಡಲ್ಲಿ ಇರಲಿ ಸ್ನೇಹಿತರೆ. ಎಲ್ಲರೂ ಒಂದೇ ರೀತಿಯಲ್ಲಿ ಕಲ್ತಿರಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಲ್ತಿರೋದು. ನಿಮ್ಮ ಹತ್ರ ಕಲಿಯೋದು ಇರುತ್ತೆ, ನನ್ನ ಹತ್ರ ಕಲಿಯೋದು ಇರುತ್ತೆ, ನಾನು ಇನ್ನೊಬ್ಬರ ಹತ್ರ ಕಲಿಯೋದು ಇರುತ್ತೆ. ಸೊ ಹಂಗಾಗಿ ಈ ಕಲಿಕೆ ಅನ್ನೋದು ಒಂದೇ ಒಂಥರ ಫುಲ್ ಸ್ಟಾಪ್ ಇರೋದಿಲ್ಲ, ಒಂಥರ ಸಾಗರ ಥರ ಹೋಗ್ತಾನೇ ಇರುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಇದು ಓಪನ್ ಮಾಡೋದು ಅಷ್ಟೇ, ಆಯಿಲ್ ವಿಕ್ಸ್ ಎಲ್ಲ ನಾನು ರಿಮೂವ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಓಪನ್ ಮಾಡೋದ್ರಿಂದ ನಾನು ಅದ್ರ ಬಗ್ಗೆ ಹೇಳಿದೆ, ನಿಮಗೆ ಈ ಬೇಸಿಕ್ ನಾಲೆಡ್ಜ್ ಹೇಳಿದೆ. ಸೊ ಇವಾಗ ಇದನ್ನೇ ನೀವು ನೋಡ್ತಾ ಇರಿ, ಆ ಪಿನ್ ಯಾವ ರೀತಿ ತೆಗೆಯೋದು ಸಂಪೂರ್ಣ ಮಾಹಿತಿ ಇದನ್ನು ಆ್ಯಸ್ ಪರ್ ವಿಡಿಯೋ ನೀವು ಫಾಲೋ ಆಗಿ ಸ್ನೇಹಿತರೆ, ಆರಾಮಾಗಿ ನೀವು ಇದೇ ರೀತಿಯೇ ಮಾಡ್ಬೋದು. ಏನೂ ಚೇಂಜಸ್ ಇಲ್ಲ ಇದರಲ್ಲಿ ಬೇರೆ. ನಾನು ನಿಮ್ಗೆ ಏನಂದರೆ ಅಲ್ಲಿ ಮಾಡಿರ್ತಕ್ಕಂಥ ನಾವು ಪ್ರಾಕ್ಟಿಕಲಾಗಿ ಏನು ಮಾಡಿದ್ದೀವಲ್ಲ ಅದೇ ವಿಡಿಯೋನೇ ನಿಮಗೆ ತೋರಿಸ್ತಾ ಇದ್ದೀನಿ. ಅದನ್ನು ನೀವು ನೋಡ್ಕೊಳ್ಳಿ. ಈ ನಾವು ಸಟಲ್ ಬೇಸ್ನ ನಮಗೆ ಅಡ್ಜಸ್ಟ್ ಮಾಡ್ತೀವಲ್ಲ, ಆ ಒಂದು ಎಕ್ಸೆಂಟ್ರಿಕ್ ಪಿನ್ ಇದು. ಸಟಲ್ ನಾವು ಗ್ಯಾಪ್ನ ಕ್ಲಿಯರೆನ್ಸ್ ಮಾಡ್ತೀವಲ್ಲ ಆ ಒಂದು ಪಿನ್ ಇದು. ಸೊ ನೋಡ್ಕೊಳ್ಳಿ, ಇವಾಗ ಅದೆಲ್ಲ ಆದಮೇಲೆ ಆ ಸ್ಕ್ರೂ ಎಲ್ಲ ಆ ಪಿನ್ ತೆಗೆದಾದ್ಮೇಲೆ ಕೈಗೆ ಎಳೆದ್ರೆ ಬಂದ್ಬಿಡುತ್ತೆ ನಾರ್ಮಲ್ಲಾಗಿ. ಕೆಲವು ಟೈಮ್ ಏನಾಗುತ್ತೆ ಅಂದರೆ ಈ ಆಯಿಲ್ ವಿಗ್ ಪೈಪ್ ಇದೆಯಲ್ಲ, ಅದು ಒಳಗಡೆ ಕೆಲವು ಟೈಮ್ ಏನಾಗುತ್ತೆ ಜಾಮ್ ಆಗಿ ಅದರ ಒಂಥರ ರಸ್ಟ್ ಥರ ಆಗಿ. ಏನಕ್ಕೆ ಆ ರಸ್ಟ್ ಥರ ಆಗುತ್ತೆ ಅಂದರೆ ಆ ಏರಿಯಾದಲ್ಲಿ ಆಯಿಲ್ ಸರ್ಕ್ಯುಲೇಷನ್ ಆಗದೆ ಏನಾಗುತ್ತೆ, ಕೆಲವು ಟೈಮ್ ಡಸ್ಟು ಅದೆಲ್ಲ ಫಾರ್ಮೇಷನ್ ಆಗಿ ಜಾಮ್ ಆಗಿರುತ್ತೆ. ಸೊ ಅದನ್ನು ನೀವು ನೋಡ್ಕೊಳ್ಳಿ. ಅವಾಗ ಅದು ಸ್ವಲ್ಪ ಟೈಟ್ ಆಗಿರುತ್ತೆ, ಅದು ಸ್ವಲ್ಪ ಸ್ಕ್ರೂಡ್ರೈವರ್ ಸಹಾಯದಿಂದ ಎಳ್ಕೊಟ್ರೆ ಬಂದ್ಬಿಡುತ್ತೆ. ಮತ್ತು ಆ ಶಾಫ್ಟಲ್ಲಿ ಒಂದು ಸರ್ಕಲ್ ಇತ್ತಲ್ಲ ನೋಡಿದ್ರಲ್ಲ, ಅದನ್ನು ತಗೊಂಬಿಡಿ, ಇಲ್ಲಾಂದರೆ ಅದು ಎಳೆಯೋಕ್ಕಾಗೋದಿಲ್ಲ. ಸೊ ನೋಡಿ ಇವಾಗ ನಾನು ಎಳಿತಾ ಇದ್ದೀನಿ, ಬಟ್ ಅದು ಬರ್ತಾ ಇಲ್ಲ. ಕಾರಣ ಏನಪ್ಪ ಅಂತಂದರೆ ಅದೇ ಹೇಳಿದ್ನಲ್ಲ, ಅದು ಡಸ್ಟು ಇದೆಲ್ಲ ಜಾಮ್ ಆಗಿ ಸ್ವಲ್ಪ ಟೈಟ್ ಆಗಿದೆ. ಅಂದರೆ ಮೀಡಿಯಮ್ ಆಗಿರುತ್ತೆ, ಬಟ್ ನೀವು ಕೈಯಲ್ಲೇ ಈಸಿಯಾಗಿ ಬರಬೇಕು, ಬಟ್ ಕೆಲವು ಟೈಮ್ ಬರೋಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು ನೋಡಿ, ಕಾಣಿಸ್ತಾ ಇದೆ ನಿಮಗೆ. ಅದನ್ನೇ ನಾವು ಪ್ರಾಕ್ಟಿಕಲಾಗಿ ಏನು ಮಾಡಿದ್ವಿ ಅದನ್ನೇ ನಿಮ್ಗೆ ತೋರಿಸ್ತೀನಿ. ಈ ಥರ ಆದಾಗ ಏನು ಮಾಡಿ, ಸ್ಕ್ರೂಡ್ರೈವರ್ ಸಹಾಯದಿಂದ ಆ ಕಡೆ ಈ ಕಡೆ ಸ್ಕ್ರೂಡ್ರೈವರ್ ಸಹಾಯದಿಂದ ಸ್ವಲ್ಪ ಪುಷ್ ಮಾಡ್ಕೊಳ್ಳಿ. ಪುಷ್ ಎಲ್ಲ ಮಾಡಿಕೊಂಡು ಆಮೇಲೆ ಏನು ಮಾಡಿ, ಈ ನೋಡಿ ಈ ವಿಗ್ ಆ ಕಡೆದು ಫ್ರೀ ಇತ್ತು, ಈ ಕಡೆ ವಿಗ್ ನೋಡಿ ಆ ಪೈಪ್ ಜಾಮ್ ಆಗಿದೆ. ಅದಕ್ಕೆ ಏನು ಮಾಡ್ತೀನಿ, ಆ ವಿಗ್ನ ಕಟ್ ಮಾಡಿ, ಹೆಂಗಿರೋದು ವೇಸ್ಟ್ ಅಲ್ವಾ, ಕಟ್ ಮಾಡೋಕ್ಕೆ ನೋಡಿ ಈಸಿಯಾಗಿ ಬಂದೀಗ ಕಾಣಿಸ್ತಾ. ಸೊ ಆ ಪೈಪಲ್ಲಿ ಜಾಮ್ ಆಗಿರುತ್ತೆ, ಅದಕ್ಕೋಸ್ಕರ ನಾವೇನು ಮಾಡಿ ಅದನ್ನ ಕಟ್ ಮಾಡಿ ಆಚೆ ಹೇಳ್ಕೊಂಡ್ವಿ. ಸೊ ಇದು ಹೆಂಗಿರೋ ವೇಸ್ಟ್ ಅಲ್ವಾ. ನೆಕ್ಸ್ಟ್ ಏನು ಮಾಡೋಣ, ಹೊಸದು ಹಾಕ್ಬೇಕಾರೆ ಅದನ್ನೆಲ್ಲ ಸ್ವಲ್ಪ ಕಂಪ್ಲೀಟ್ ಕ್ಲೀನ್ ಮಾಡಿಕೊಂಡು ಆ ಪೈಪ್ ಹೋಗುತ್ತಲ್ಲ ಆ ಏರಿಯಾದಲ್ಲೆಲ್ಲ ಸ್ವಲ್ಪ ಎಮ್ರಿ ಹಾಕ್ಕೊಂಡು ಆಮೇಲೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಅದು ಜಾಮ್ ಆಗಿರೋದು ನಾನು ಹೇಳಿದ್ನಲ್ಲ, ಅದೇ ಪೈಪೇ ಜಾಮ್ ಆಗಿರೋದು ನೋಡಿ, ಅಲ್ಲಿ ಕಾಣುತ್ತಾ ಬ್ಲಾಕ್ ಥರ ಆಗಿ. ಅದರಿಂದ ಏನಾಗುತ್ತೆ, ಆಯಿಲ್ ಸರ್ಕ್ಯುಲೇಷನ್ ಬಂದಿರಲ್ಲ. ಆ್ಯಕ್ಚುಲಿ ಪೈಪ್ ಒಳಗಡೆ ಬರಬೇಕು, ಅದು ಡಸ್ಟ್ ಏನೋ ಅದು ಹೇಳೋಕ್ಕಾಗೋದಿಲ್ಲ ಇದೇ ರೀತಿ ಆಗಿದೆ ಅಂತೇಳಿ. ಬಟ್ ನಿಮ್ಮ ಪ್ರಾಕ್ಟಿಕಲಾಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅದು ಏನಕ್ಕೋಸ್ಕರ ಅದು ಜಾಮ್ ಆಗಿತ್ತು ಅಂತೇಳಿ. ಸೊ ಅದೆಲ್ಲ ಆದಮೇಲೆ ನೋಡಿ, ಇವಾಗ ನಾನು ಶಾಫ್ಟ್ ತೆಗ್ದಿಲ್ಲ, ನಿಮಗೆ ಕಾಣಿಸ್ತಾ ಇದೆ ನೋಡಿ, ಶಾಫ್ಟ್ ಆಗೇ ಬಿಟ್ಟಿದ್ದೀನಿ. ಆ ಇಂಟರ್ನಲ್ ಪಾರ್ಟ್ಸ್ ಎಲ್ಲ ಏನೇನು ತೆಗಿಬೇಕು ಅದೆಲ್ಲ ತೆಗೆದಿದ್ದೀನಿ. ಆ ಪಿನ್ನು ಅಷ್ಟೇ ಆಚೆ ತೆಗೆದಿದ್ದೀನಿ. ಮತ್ತು ಮೂವಿಂಗ್ ನೈಫ್ ಆ ಪಾರ್ಟು ತೆಗಿಬೇಕು, ಬಟ್ ಅದನ್ನ ಶಾಫ್ಟ್ ತೆಗೆದ್ರೆ ಮಾತ್ರನೇ ಅದು ತೆಗಿಯೋಕ್ಕಾಗೋದು, ಇಲ್ಲಾಂದರೆ ತೆಗಿಯೋಕ್ಕಾಗಲ್ಲ. ಹಾಗಾಗಿ ಅದನ್ನ ನಾನು ತೆಗೆದಿಲ್ಲ. ಯಾಕಂದರೆ ಶಾಫ್ಟ್ ನಿಮಗೆ ಹಂಗೆ ಹಾಕಿ ತೋರಿಸ್ತೀನಿ ನೋಡ್ಕೊಳ್ಳಿ. ಮತ್ತು ಇದು ಹಳೇದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಶಟಲ್ ರೇಸ್ ಬೇಸು. ಮತ್ತು ಈ ಹೊಸ ತೊಗೊಂಡಿದ್ದೀನಿ ನೋಡಿ. ನಾವು ಇದರಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು QX ಬ್ರ್ಯಾಂಡು, ಬೆಲ್ ಬ್ರ್ಯಾಂಡ್ ಅಂತ ಕರಿತೀವಲ್ಲ ಆ ಒಂದು ಬ್ರ್ಯಾಂಡು. ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ, ನಾವು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದು ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ಒಂದು 3-4 ಥರ ಬರುತ್ತೆ ಸ್ನೇಹಿತರೆ. ಇವಾಗ ನಮ್ಮ ಮಿಷಿನಲ್ಲಿ ಆ್ಯಕ್ಚುಲಿ ಇದ್ದಿದ್ದೂ ಸ್ಟ್ರಾಂಗ್ ಹೆಚ್ಚು, ಅದನ್ನು ಸಹ ರೀಪ್ಲೇಸ್ ಮಾಡಿರೋದು. ಅದು ತುಂಬ ಒಂದು 3-4 ವರ್ಷದಿಂದ ಏನೋ ರೀಪ್ಲೇಸ್ ಮಾಡಿದ್ದಾರೆ. ಬಟ್ ನಾವು ಈಗ ಈ ಒಂದು ಬ್ರ್ಯಾಂಡನ್ನು ಒಂದು 3-4 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀವಿ. ಬೇರೆ ಇನ್ನೊಂದು ಮಿಷಿನಲ್ಲಿ ಯೂಸ್ ಮಾಡಿದ್ದೀವಿ, ಚೆನ್ನಾಗಿ ಓಡ್ತಾ ಇದೆ. ಹಾಗಾಗಿ ಏನು ಮಾಡಿದ್ವಿ, ಇದೇ ಬ್ರ್ಯಾಂಡೇ ತರಿಸ್ಕೊಂಡಿದ್ವಿ, QX ಬ್ರ್ಯಾಂಡು. ಬೆಲ್ ಬಟನ್ ನಿಮ್ಗೆ ಕಾಣುತ್ತದು, ಆ ಬೆಲ್ ಬ್ರ್ಯಾಂಡು ನೋಡಿ. ಅಲ್ಲಿ ನಮಗೆ ಝೂಮ್ ಮಾಡಿ ಸಹ ಇಮೇಜಸಲ್ಲಿ ತೋರಿಸ್ತಾ ಇದೆ ನೋಡಿ, ಆ ಬೆಲ್ ಬ್ರ್ಯಾಂಡ್. ಸೊ ಸ್ಟ್ರಾಂಗ್ ಹೆಚ್ಚಿಗೆ ಕಂಪೇರ್ ಮಾಡಿದ್ರೆ ಕೆಲವೊಂದು ಪಾರ್ಟ್ಸು ಈ ಬೆಲ್ ಸಿಂಬಲ್ ಇರ್ತಕ್ಕಂಥ ಒಂದು QX ಬ್ರ್ಯಾಂಡಲ್ಲಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಿಮ್ಗೆ ಅದನ್ನು ಇಟ್ಟು ಸಹ ತೋರಿಸ್ತೀನಿ ನೋಡಿ, ಏನಕ್ಕೋಸ್ಕರ ಪ್ರಾಬ್ಲಮ್ ನಾವು ಚೇಂಜ್ ಮಾಡಿದ್ವಿ ಅಂತ. ಸಟಲ್ ಬೇಸ್ನ ಕಾಣಿಸ್ತಾ ಇದೆಯಾ, ಆ ಸಟಲ್ ರೇಸಲ್ಲಿ ನೋಡಿ ಒಳ್ಳೆ ಪ್ಲೇ ಬರ್ತಾ ಇದೆ ನೋಡಿ, ಹಳೇದ ಕಿಕ್ಕಿ ತೋರಿಸ್ತಾ ಇದ್ದೀನಿ, ಹುಕ್ ಸೆಟ್ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಹಿಂದೆ ಮತ್ತು ಲೆಫ್ಟು ರೈಟು ಎರಡನ್ನೂ ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ, ಕಾಣುತ್ತಾ.
ಸೊ ಆ ಉದ್ದೇಶಕ್ಕೋಸ್ಕರ ಇದರಿಂದ ಏನಾಗುತ್ತೆ, ನಮಗೆ ಸ್ಟಿಚಿಂಗ್ ಕರೆಕ್ಟಾಗಿ ಬರೋಲ್ಲ, ಥ್ರೆಡ್ ಜಾಮ್ ಆಗ್ತಾ ಇರುತ್ತೆ, ನೀಡಲ್ ಬ್ರೇಕೇಜ್ ಅಂತೂ ಸಿಕ್ಕಾಪಟ್ಟೆ ಆಗ್ತಾ ಇರುತ್ತೆ. ಆಪ್ರೇಟ್ರಿಗಂತೂ ಮಾಡೋದಕ್ಕೆ ಅವ್ರಿಗೆ ಇಷ್ಟನೇ ಪಡಲ್ಲ. ನೋಡಿ ನಾನು ಬೆಳ್ಳಿಟ್ಟು ತೋರಿಸ್ತಾ ಇದ್ದೀನಿ, ನೋಡಿ ಆ ಟ್ರಿಮ್ಮರಲ್ಲಿಟ್ಟು ತೋರಿಸ್ತೀನಿ, ಯಾಕಂದ್ರೆ ಬೆಳ್ಳಿಟ್ರೆ ನಿಮ್ಗೆ ಕಾಣಲ್ಲ ಅಂತೇಳಿ. ಆ ಏರಿಯಾ ಏನಿದೆಯಲ್ಲ ಅದು ಸಂಪೂರ್ಣವಾಗಿ ಸೌದ್ಬಿಟ್ಟಿರುತ್ತೆ. ಏನಕ್ಕೆ ಸವಿಯುತ್ತೆ ಅಂದರೆ, ಇದು ಮೇಜರಾಗಿ ಕೆಲವೊಂದು ಟೈಮು ಆಯಿಲು ಪಾಸ್ ಆಗದೆ ಸರ್ಕ್ಯುಲೇಷನ್ನು, ಮತ್ತು ಮಿಷಿನ್ ಇವ್ರು ಏನಾದರೂ ಕಂಪ್ಲೀಟ್ ಸ್ಪೀಡ್ ಹೈ ಸ್ಪೀಡ್ ಇಟ್ಕೊಂಡು ರನ್ ಮಾಡಿದಾಗೂ ಆ ಒಂದು ಮೆಕ್ಯಾನಿಕಲ್ ಪಾರ್ಟ್ಸು, ಮತ್ತು ಅದಕ್ಕೆ ಒಂದು ಟೈಮ್ ಅಂತ ಇರುತ್ತೆ, ಇಷ್ಟು ವರ್ಷ ಅಂತ, ಆದರೂ ಡ್ಯೂರಬಿಲಿಟಿ ಕಳ್ಕೊತಾ ಹೋಗ್ತಾ ಇರುತ್ತೆ. ಸೊ ಇದರಿಂದ ಎಲ್ಲ ಚಾನ್ಸಸ್ ಇರುತ್ತೆ, ಇದರಿಂದನೇ ಆಗಿದೆ ಅಂತಲೂ ನಾವು ಕಂಡೀಷನ್ನಾಗೂ ಹೇಳೋಕ್ಕಾಗಲ್ಲ. ಇದೆಲ್ಲ ಪಾಯಿಂಟ್ಸಿಂದನೂ ಅದು ಹಾಳಾಗೋ ಸಾಧ್ಯ ಇರುತ್ತೆ. ನೋಡಿ ಇವಾಗ ಇದು ಹೊಸದನ್ನ ನಿಮ್ಗೆ ತೋರಿಸ್ತಿದ್ದೀನಲ್ಲ. ಸೊ ಇವಾಗ ಇದನ್ನು ಆ್ಯಸ್ ಪರ್ ನಾವು ಇವಾಗ ಏನು ತೆಗೆದ್ವಲ್ಲ ಅದೇ ರೀತಿಯೇ ಫಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದರಲ್ಲಿ ಫಿಕ್ಸಿಂಗ್ ಹೆಂಗೆ ಅಂದರೆ, ಜಸ್ಟ್ ಒಂದು ಕಂಬಿ ಥರ ತೊಗೊಂಡ್ಬಿಟ್ಟಿದ್ದೀನಿ ನೋಡಿ ಸಣ್ಣದು. ಆ ಆಯಿಲ್ ವಿಗ್ಗನ್ನು ಒಂದು ಓಲ್ ಇದೆಯಲ್ಲ, ಆ ಓಲ್ನೆಲ್ಲ ಫಸ್ಟ್ ನಾನು ಹೇಳಿದ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ಕೊಂಡ್ರೆ ಒಳಗಡೆ ಮೂವ್ ಮಾಡಿದ್ರೆ ಆ ಕಡೆ ಬರುತ್ತೆ ನಿಮಗೆ. ಆ ಬ್ಯಾಕ್ ಸೈಡ್ ಬಂದಾಗ ಅಲ್ಲಿ ಸ್ವಲ್ಪ ನೀವು ಆ ಪೈಪ್ ಸಮೇತ ಹೇಳ್ಕೊಂಡು ನಿಧಾನವಾಗಿ ಹೇಳ್ಕೊಳ್ಳಿ. ನಾನು ಆ್ಯಸ್ ಪರ್ ವಿಡಿಯೋ ಸ್ನೇಹಿತರೆ ಏನೂ ಚೇಂಜಸ್ ಇಲ್ಲ, ಇದೇ ರೀತಿಯೇ ಫಿಕ್ಸ್ ಮಾಡೋದು. ನೀವು ಇದೇ ರೀತಿ ನೀವು ಫಾಲೋ ಆಗಿ ಆರಾಮಾಗಿ ಹಾಕ್ಕೊಬೋದು, ಏನೂ ಚೇಂಜಸ್ ಇರೋದಿಲ್ಲ. ಆ ಕಂಬಿ ತೊಗೊಂಡಿದ್ದ ಉದ್ದೇಶ ಏನಪ್ಪ, ನಾವು ಕೈಯಲ್ಲಿ ತೊಳ್ಳೋಕ್ಕಾಗಲ್ಲ, ಆಯಿಲೆಲ್ಲ ಬೆಟ್ಟಿರುತ್ತಲ್ಲ, ಹಾಗಾಗಿ ಅದು ಕಂಬಿ ಸಹಾಯದಿಂದ ಸ್ವಲ್ಪ ತೊಳೋದಕ್ಕೆ ಈಸಿ ಆಗುತ್ತೆ. ನಾನು ಕಂಬಿ ತೊಗೊಂಡಿದ್ದೀನಿ. ಮತ್ತು ಹೇಳೋದು ಮಾಡ್ತಿದ್ದೆ, ಈ ಒಂದು ಸಟಲ್ ರೇಸ್ನ ಕಂಪ್ಲೀಟ್ ಆಯಿಲಲ್ಲಿ ಡಿಪ್ ಮಾಡಿಬಿಡಿ. ಒಂದಿನ ಬಿಫೋರ್ ಹಾಕೋದಕ್ಕೆ ಮೊದಲು, ಇಲ್ಲ ಒಂದು 4-5 ಅವರ್ಸಲ್ಲಿ ಅದನ್ನ ಡಿಪ್ ಮಾಡಿಬಿಡಿ ಆಯಿಲ್. ಅವಾಗೇನಾಗುತ್ತೆ, ಚೆನ್ನಾಗಿ ಆಯಿಲು ಅದು ಅಬ್ಸರ್ವ್ ಆಗಿರುತ್ತೆ. ಆ 4-5 ಅವರ್ಸ್ ಹೋಗಿ ಇಲ್ಲ ಒನ್ ಡೇನೇ ಹಾಕಿಬಿಡಿ, ಏನು ತಪ್ಪೇನಿಲ್ಲ. ಆಯಿಲ್ ಒಳಗಡೆ ಇದ್ದರೆ ಏನು ಅದೇನು ಹಾಳಾಗಲ್ಲ. ಅದೆಲ್ಲ ಆದಮೇಲೆ ನೋಡಿ ಇದನ್ನ ಈ ಥರ ಫಿಕ್ಸ್ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ, ಆಯಿಲ್ ಚೆನ್ನಾಗಿ ಅದು ಅಬ್ಸರ್ವ್ ಆಗಿದ್ದಾಗೆ ಆಯಿಲ್ ಸರ್ಕ್ಯುಲೇಷನ್ ಚೆನ್ನಾಗಿ ಒಳಗಡೆ ಪೈಪ್ ಒಳಗಡೆ ಎಲ್ಲ ಹೋಗಿರುತ್ತೆ. ನೆಕ್ಸ್ಟ್ ನಿಮ್ಗೆ ಆಯಿಲ್ ಸರ್ಕ್ಯುಲೇಷನ್ ಆಗೋಕ್ಕೆ ಈಸಿ ಆಗುತ್ತೆ. ನೀವು ಬಿಫೋರ್ ಆಗೇ ಅದನ್ನ ಹೊಸದು ಹಾಕಿದ್ರೆ ನಿಮ್ಗೆ ಆಯಿಲ್ ಸರ್ಕ್ಯುಲೇಷನ್ ತುಂಬ ಟೈಮ್ ತೊಗೊಂಡ್ಬಿಡುತ್ತೆ. ಹಂಗೆ ಮಾಡೋಕ್ಕೆ ಹೋಗಬೇಡಿ. ಇದು ನಾನು ಹೇಳಿದ್ದು ಮಾಡ್ತಿದ್ದೆ, ಇದು ಮೈಂಡಲ್ಲಿ ಇಟ್ಕೊಳ್ಳಿ, ಅದೇ ರೀತಿ ಮಾಡ್ಕೊಳ್ಳಿ. ಸೊ ನೀವು ನೋಡ್ತಾ ಇದ್ದೀರಿ ನೋಡಿ, ಇವಾಗ ಆ ಪೈಪ್ಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಮಾಡ್ಕೊಳ್ಳಿ. ಮತ್ತು ಇದು ಸ್ವಲ್ಪ ಕೈಯಲ್ಲೇ ಮೂವ್ಮೆಂಟ್ ಆಗುತ್ತೆ. ಇಲ್ಲಾಂದರೆ ಒಂದು ಟಫ್ಲಾನ್ ಆಮರ್ ತೊಗೊಳ್ಳಿ. ಜಸ್ಟ್ ಎಲ್ಲ ನಿಮ್ಗೆ ಹಿಡಿತು ಅಂತ ಫೀಲಿಂಗ್ ಬಂದರೆ ಲೈಟಾಗಿ ಹೊಡ್ಕೊಳ್ಳಿ, ಹೋಗುತ್ತೆ. ಅದು ಆಲ್ಮೋಸ್ಟ್ ಕೈಯಲ್ಲೇ ಹೋಗ್ಬಿಡುತ್ತೆ. ನಾನು ಆ್ಯಸ್ ಪರ್ ನಾನು ವಿಡಿಯೋ ತೋರಿಸ್ತಾ ಇದ್ದಿಲ್ಲ ಅದೇ ರೀತಿಯೇ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆ್ಯಸ್ ಪರ್ ವಿಡಿಯೋ ಫಾಲೋ ಆಗಿ, ಏನೂ ಚೇಂಜಸ್ ಇರಲ್ಲ. ಅದು ಒಂದ್ಸಲ ಲಾಕ್ ಆಯಿತು ಅಂದರೆ ನೋಡಿ ಅಷ್ಟೇ ಲಾಕ್ ಆಯ್ತದು. ಏನಾದರೂ ಲೈಟಾಗಿ ನಿಮಗೆ ಹ್ಯಾಂಡ್ ಫೀಲಿಂಗ್ ಅಲ್ಲೇ ಹೋಗಬೇಕು, ಅದು ನಿಮ್ಗೆ ಗೊತ್ತಾಗುತ್ತೆ. ಓವರ್ ಜಾಮ್ ಇತ್ತು ಅಂದರೆ ಹಾಕಕ್ಕೆ ಹೋಗಬೇಡಿ, ಅದು ನಿಮ್ಮ ಗಮನದಲ್ಲಿರಲಿ. ಓವರ್ ಜಾಮ್ ಇತ್ತು ಅಂದರೆ ಒಳಗಡೆ ಏನಾದ್ರು ಡಸ್ಟು ಅಥವಾ ರಷ್ಟೇ ಏನಾದರೂ ಇದ್ದರೂ ಅದು ಜಾಮ್ ಆಗ್ತಾ ಇರುತ್ತೆ, ಅದು ನಿಮ್ಮ ಗಮನದಲ್ಲಿರಲಿ ಸ್ನೇಹಿತರೆ. ಅದು ಹೊಡೆದಾಗ, ಯಾಕಂದರೆ ಇದೆಲ್ಲ ಕ್ಯಾಸ್ಟಿಂಗ್ ಬೇಸು ಬಾಡಿ, ಓವರ್ ಟೈಟಾಗಿ ಹೊಡೆದಾಗ ಫೋರ್ಸ್ಗೆ ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಸ್ಮೂತಾಗೆ ಹೋಗಬೇಕು. ಇವಾಗ ನಾನು ತೋರಿಸ್ನಲ್ಲ ಅದೇ ರೀತಿಯೇ. ಇನ್ ಕೇಸ್ ಆಗಿಲ್ಲ ಅಂದರೆ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಹಾಕೋಕ್ಕೆ ಮುಂಚೆ. ಮತ್ತು ಇವಾಗ ಆಯಿಲ್ ವಿಕ್ಸು ನಾನು ಅಸೆಂಬಲ್ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ. ಇದು ಅಷ್ಟೇ ತುಂಬ ಇಂಪಾರ್ಟೆಂಟ್ ಆಯಿಲ್ ವಿಕ್ಸ್. ಏನಕ್ಕೆ ಇದು ಎಕ್ಸು ಮತ್ತು ವೈ ಮೂಮೆಂಟು ಆಗ್ತಕ್ಕಂಥ ಇಂಟರ್ನಲ್ ಪಾರ್ಟ್ಸ್ ಎಲ್ಲ ಇಲ್ಲೇ ಬರುತ್ತೆ. ಮತ್ತು ಟ್ರಿಮ್ಮಿಂಗ್ ಪಾರ್ಟ್ ಬರುತ್ತೆ, ಓಕೆನಾ, ಟ್ರಿಮ್ಮಿಂಗ್ದು ಲೀವರ್ ಬರುತ್ತೆ, ಎಲ್ಲ ಇಲ್ಲೇ ಬರೋದ್ರಿಂದ ಈ ಆಯಿಲ್ ವಿಗ್ಗಿಗೆ ಯಾವುದೇ ಒಂದು ನಮ್ಮದು ಇಂಟರ್ನಲ್ ಮೆಕ್ಯಾನಿಕಲ್ ಪಾರ್ಟ್ಸು ಟಚ್ ಆಗಬಾರ್ದು. ಏನಕ್ಕೆ ಟಚ್ ಆಗ್ತಾ ಇತ್ತು ಆ ಪೈಪ್ ಡ್ಯಾಮೇಜ್ ಆಗುತ್ತೆ, ಮತ್ತು ನಿಮಗೆ ಆಯಿಲ್ ಸರ್ಕ್ಯುಲೇಷನ್ ಇರಲ್ಲ. ಇದು ನಿಮ್ಮ ಗಮನದಲ್ಲಿರಲಿ. ನಾನು ಆ್ಯಸ್ ಪರ್ ಅದಕ್ಕೆ ಏನಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಪ್ರತಿಯೊಂದೂ ನಿಮಗೆ ತೋರಿಸೋ ಉದ್ದೇಶ ಇದಕ್ಕೇ. ನಾನು ಯಾಕಂದರೆ ಶಾಫ್ಟ್ ತೆಗೆದು ತೋರಿಸ್ಬೋದು, ಶಾಫ್ಟ್ ತೆಗೆದು ತೋರಿಸಿದ್ರು ನಿಮ್ಗೆ ಇನ್ನೂ ಈಸಿಗೆ ಕಾಣುತ್ತಿಲ್ಲ ಅಂತಲ್ಲ, ಆದರೆ ಶಾಫ್ಟ್ ತೆಗೆದು ಹಾಕೋದು ಟೈಮ್ ಸೇವ್ ಆಗುತ್ತೆ ಅಂತೇಳಿ ನಿಮಗೆ ಇದು ತೋರಿಸ್ತಾ ಇದ್ದೀನಿ. ನಿಮಗೆ ಶಾಫ್ಟ್ ತೆಗೆದು ಹಾಕ್ಸೋದು ಬೇಕು ಅಂದರೆ ಖಂಡಿತ ಅದನ್ನು ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ನಿಮಗೆ ಬೇಕು ಅಂದರೆ ನಾನು ಕಮೆಂಟ್ ಮಾಡಿ, ಓಕೆನಾ. ಸೊ ಇದು ನಾನು ವಿತೌಟ್ ಶಾಫ್ಟ್ ರಿಮೂವ್ ಮಾಡ್ದೇನೆ ನಿಮಗೆ ಸಟಲ್ ರೇಸ್ ಬೇಸ್ನ ಹಾಕಿ ತೋರಿಸ್ತಾ ಇದ್ದೀನಿ. ಮತ್ತು ಈ ಆಯಿಲ್ ವಿಕ್ಸ್ ಎಲ್ಲ ಅಲ್ಲಿಂದ ತೊಗೊಂಬಂದ್ರಲ್ಲ, ಇಲ್ಲಿ ಬಂದು ಇಲ್ಲೊಂದು ಜಸ್ಟ್ ಒಂದು ಆಯಿಲ್ ಡಂಪಿಂಗ್ಗೆ ಅಂತೇಳಿ ಒಂದು ಜಾಗ ಮಾಡಿರ್ತಾರೆ, ಅಲ್ಲೆಲ್ಲ ಆ ಆಯಿಲ್ ವಿಕ್ಸ್ನ ಇಕ್ಬಿಟ್ಟು ಅದ್ರ ಮೇಲೆ ಒಂದು ಆಯಿಲ್ ವಿಗ್ ಥರನೇ ಇರುತ್ತೆ, ಅದನ್ನು ಅಲ್ಲಿ ಲಾಕಿಂಗ್ ಕೊಟ್ಟಿದ್ದಾನೆ, ಅದ್ರ ಮೇಲೆ ಪ್ರೆಸ್ ಮಾಡಿ ಅಷ್ಟೇ. ನೋಡಿ ನಾನು ಇಮೇಜಸ್ ತೋರಿಸ್ತಾ ಇದ್ದೀನಿ ನೋಡಿ, ಆ್ಯಸ್ ಪರ್ ಇದೇ ಥರ ನೋಡಿ ಅಲ್ಲಿ ನಾನು ಫಿಕ್ಸ್ ಮಾಡಿದ್ದೀನಿ. ಅದೇನಕ್ಕೆ ಆಯಿಲ್ ಸರ್ಕ್ಯುಲೇಷನ್ ಎಲ್ಲ ಬಂದು ಅಲ್ಲಿ ನಿಮಗೆ ಪಾಸಾಗಿ ಮತ್ತು ಅದರಿಂದ ಸಟಲ್ ರೇಸ್ಗೆ ಹೋಗುತ್ತೆ. ಸೊ ನೋಡ್ಕೊಳ್ಳಿ. ಮತ್ತು ಅದ್ರದ್ದು ಏನು ನಾವು ಬಿಚ್ಚಿದ್ವಲ್ಲ ಆಯಿಲ್ ವಿಗ್ ಪ್ರೊಟೆಕ್ಷನ್ ಪ್ಲೇಟ್, ಅದು ಅಂದರೆ ಆ ವಿಗ್ ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಉದ್ದೇಶಕ್ಕೋಸ್ಕರ ಒಂದು ಪ್ರೊಟೆಕ್ಷನ್ ಪ್ಲೇಟ್ ಕೊಟ್ಟಿರ್ತಾನೆ. ಆ ಪ್ಲೇಟ್ನ ಆ್ಯಸ್ ಪರ್ ಅದೇ ರೀತಿ ಫಿಟ್ ಮಾಡ್ಕೊಳ್ಳಿ. ಇದೆಲ್ಲ ಸಣ್ಣ ಸಣ್ಣ ಪಾರ್ಟು ಸ್ನೇಹಿತರೆ, ಇಂಟರ್ನಲ್ ಪಾರ್ಟ್ಸು. ಆ್ಯಸ್ ಪರ್ ಅದೇ ರೀತಿಯೇ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಏನಕ್ಕೆ ನಿಮ್ಗೆ ಈಸಿ ಆಗಲಿ ಅಂತ ಉದ್ದೇಶ ನೋಡಿ. ಪ್ರತಿಯೊಂದೂ ಅಷ್ಟೇ ನಾನು ಝೂಮ್ ಮಾಡಿ ನಿಮಗೆ ಕ್ಲೀನಾಗಿ ಅರ್ಥ ಆಗೋ ರೀತಿಯಲ್ಲೇ ತೋರಿಸಿದ್ದೀನಿ. ಏನಕ್ಕೆ ನೀವು ಕನ್ಫ್ಯೂಸ್ ಆಗಬಾರ್ದು ಮತ್ತು ಈಸಿಯಾಗಿ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಯಾಕಂದರೆ ನಮಗೆ ಸಮಯ ಸಿಕ್ಕಾಗ ಮಾತ್ರ ಈ ಥರ ಒಂದು ಆಪ್ಷನ್ಸ್
ಸಿಗುತ್ತೆ. ಆ ಟೈಮಲ್ಲಿ ನಾನು ಮಾಡಿರ್ತಕ್ಕಂಥದ್ದನ್ನ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಅಷ್ಟೊಂದು ನಾನು ನಿಮ್ಮ ರೀತಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ನಿಮಗೆ ಯೂಸ್ ಆಗುತ್ತಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇರೋದು. ಯಾಕಂದರೆ ನನಗೆ 4 ಜನಕ್ಕೆ ಉಪಯೋಗ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇರೋದು. ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮಿಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಲಾಸು. ಓಕೆನಾ? ಸೊ ಆ ಉದ್ದೇಶಕ್ಕೋಸ್ಕರ ಹೇಳ್ತಾ ಇರೋದು. ಪ್ರತಿಯೊಂದು ಅಷ್ಟೇ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದರಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ. ಸೆಟಲ್ ರೇಸ್ ಫಿಕ್ಸ್ ಆಯಿತು. ಆಮೇಲೆ ಇದ್ರ ಒಳಗಡೆ ಒಂದು ಸರ್ಕ್ಲಿಪ್ಪು ನಾನು ಹೇಳಿದ್ನಲ್ಲ, ಅದು ತುಂಬ ಇಂಪಾರ್ಟೆಂಟ್. ಈ ಸರ್ಕ್ಲಿಪ್ ಇರೋದ್ರಿಂದ ಲಾಕ್ ಆಗುತ್ತೆ, ಸೆಟಲ್ ರೇಸ್ ಮುಂದೆ ಬರೋಲ್ಲ. ಅಲ್ಲಿ ಪಿನ್ ಹಾಕಿರ್ತೀವಿ ಆದ್ರೂ ಅದನ್ನು ನೋಡ್ಕೊಳ್ಳಿ. ಮತ್ತು ಈ ಒಂದು ಪಾರ್ಟ್ ನಿಮಗೆ ಫಸ್ಟ್ ನಾನು ತೋರಿಸಿದ್ನಲ್ಲ, ಆ ಪಾರ್ಟ್ ತೋರಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಅಂದರೆ ಈ ಒಂದು ಅಸೆಂಬಲ್ವರೆಗೂ ನಾನು ತೋರಿಸಿದ್ದೀನಿ ಸ್ನೇಹಿತರೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಏನು ಮಾಡೋಣ, ಇದ್ರ ಯಾವ ರೀತಿ ಅಸೆಂಬಲ್ ಮಾಡಿದ್ದಾಯ್ತಲ್ಲ ಅದನ್ನು ಟೈಮಿಂಗ್ ಯಾವ ರೀತಿ ಸೆಟ್ ಮಾಡೋದು, ಅದನ್ನು ಟ್ಯೂನಪ್ ಯಾವ ರೀತಿ ಮಾಡೋದು, ಸಂಪೂರ್ಣ ಮಾಹಿತಿನ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ನೋಡೋಣ. ಯಾಕಂದರೆ ಒಂದೇ ವಿಡಿಯೋ ಮಾಡಿದ್ರೆ ಇದು ಆಲ್ಮೋಸ್ಟ್ ಇದೇ ಒಂದು 15ರಿಂದ 16 ನಿಮಿಷ ಆಗೋಗಿರುತ್ತೆ. ಇನ್ನೂ ತುಂಬ ಲೆಂತ್ ಆಗೋ ಕಾರಣ ಅದು ನಾನು ಪಾರ್ಟ್ 2 ಅಲ್ಲಿ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಮತ್ತೆ ನಿಮಗೆ ಈ ವಿಡಿಯೋ ನೋಡಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ನಮಗೆ ಕಾಮೆಂಟ್ ಮಾಡ್ಬೋದು. ಮತ್ತು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವಾಟ್ಸಪ್ನ ಗ್ರೂಪ್ನ ಲಿಂಕ್ ಸಹ ಕೊಟ್ಟಿರ್ತೀನಿ. ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಹೆಚ್ಚಿನ ಮಾಹಿತಿಗೆ ಬೇಕಾದ್ರೆ ನಮ್ಮ ಒಂದು ಗ್ರೂಪ್ನಲ್ಲಿ ನೀವು ಜಾಯ್ನ್ ಆಗಿ ನಿಮ್ಮ ಒಂದು ಡೌಟ್ಸ್ನ ಕೇಳ್ಬೋದು ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಅಂತ ನಾನು ಭಾವಿಸಿದ್ದೀನಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಷಯ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಮಾಡುವುದನ್ನು ಮರೆಯಬೇಡಿ. ಮತ್ತು ಈ ರೀತಿಯ ಹೊಸ ಆವಿಷ್ಕಾರದ ವಿಡಿಯೋಗಳು ಮಿಸ್ ಆಗದೇ ಇರಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನನ್ನು ಆಲ್ ಅಂತೇಳಿ ಸೆಟ್ ಮಾಡಿಕೊಳ್ಳಿ. ಮತ್ತು ಈ ಒಂದು ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ. ಎಲ್ಲರಿಗೂ ನನ್ನ ಧನ್ಯವಾದಗಳು.